Hallelujah. 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 God bless you. ದೇವರು ನಿಮ್ಮನ್ನು ಆಶೀರ್ವದಿಸಲಿ. It's nice to see you on this Sunday in the presence of God. ದೇವರ ಪ್ರಸನ್ನತೆಯಲ್ಲಿ ನಿಮ್ಮೆಲ್ಲರನ್ನು ಈ ಭಾನುವಾರದಂದು ಕಾಣುವುದು ಬಹಳ ಸಂತೋಷವಾಗಿದೆ. It's the grace and blessings of God that we are all gathered here. ದೇವರ ಆಶೀರ್ವಾದ ಮತ್ತು ಕೃಪೆಯಿಂದಲೇ ನಾವೆಲ್ಲರೂ ಇಲ್ಲಿ ಕೂಡಿ ಬಂದಿದ್ದೇವೆ. Hallelujah. 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 Every day is a blessing, but Sunday is a double blessing for us. ಪ್ರತಿ ದಿನವೂ ದೇವರ ಆಶೀರ್ವಾದವಾಗಿದೆ ಮತ್ತು ಭಾನುವಾರದಂದು ಅದು ಎರಡರಷ್ಟಾಗಿ ಕಂಡುಬರುತ್ತದೆ. Hallelujah. 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 The whole week we work and have so many other businesses. We get tired and worn out. But Sunday, we really enjoy the day, especially in the presence of God for some time. ವಾರ ಪೂರ್ತಿಯಾಗಿ ನಾವು ಅನೇಕ ಕಾರ್ಯಗಳಲ್ಲಿ ತೊಡಗಿರುತ್ತೇವೆ ಮತ್ತು ಅದರಲ್ಲಿ ಆ ಕೆಲಸಗಳನ್ನು ಮಾಡಿ ನಾವು ಆಯಾಸಗೊಂಡಿರುತ್ತೇವೆ. ಆದರೆ ಭಾನುವಾರದಂದು ದೇವರ ಆಲಯಕ್ಕೆ ಬರುವಾಗ ನಾವು ಅದರಿಂದ ಅಂದರೆ ಅದು ವಿಶೇಷವಾದಂಥ ದಿನವಾಗಿ ನಮಗೆ ಕಂಡು ಬರ್ತದೆ. It's a rest day for us, for the body and for the mind. ಈ ಒಂದು ಭಾನುವಾರವು ನಮಗೆ ನಮ್ಮ ಶರೀರ ಮತ್ತು ಮನಸ್ಸಿಗೆ ಅದು ವಿಶ್ರಾಂತಿಯ ದಿನವಾಗಿದೆ. It refreshes our mind. ಅದು ನಮ್ಮ ಮನಸ್ಸನ್ನು ಮತ್ತೆ ಪುನರುಜ್ಜೀವನಗೊಳಿಸುತ್ತದೆ. Hallelujah. 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 Today's message is on the topic, worship the Lord in the beauty of His holiness. ಇಂದಿನ ದಿನದ ಸಂದೇಶದ ಶೀರ್ಷಿಕೆಯು ದೇವರನ್ನು ನಾವು ಪವಿತ್ರತೆ ಎನ್ನುವಂಥ ಭೂಷಣದೊಡನೆ ಆರಾಧಿಸಬೇಕು. First Chronicle chapter 16 verse 29. This is what Moses says to the people of Israel. He said to the people of Israel those days how to worship the Lord. He says, give unto the Lord the glory due to His name. Bring an offering and come before Him. Worship the Lord in the beauty of His holiness. ಇಲ್ಲಿ ಒಂದು ಪೂರ್ವಕಾಲ ವೃತ್ತಾಂತ 16ನೇ ಅಧ್ಯಾಯ 29ನೇ ವಾಕ್ಯದಲ್ಲಿ ಹೇಳಲ್ಪಟ್ಟಿದೆ, ಯೆಹೋವನ ನಾಮಕ್ಕೆ ಯೋಗ್ಯವಾದ ಘನವನ್ನು ಸಲ್ಲಿಸಿರಿ, ಕಾಣಿಕೆ ಸಹಿತ ಆತನ ಸನ್ನಿಧಿಗೆ ಬನ್ನಿರಿ, ಪರಿಶುದ್ಧತ್ವವೆಂಬ ಭೂಷಣದೊಡನೆ ಯೆಹೋವನಿಗೆ ನಮಸ್ಕರಿಸಿರಿ. Even King David says in Psalms 29:2, give unto the Lord the glory due to Him, due to His name. Worship the Lord in the beauty of His holiness. ಇಲ್ಲಿ ಕೀರ್ತನೆಗಳಲ್ಲಿ ದಾವೀದನು ಸಹ ಹೇಳುವಂಥ ಮಾತನ್ನು ನಾವು ಗಮನಿಸುತ್ತೇವೆ. 29ನೇ ಅಧ್ಯಾಯ 2ನೇ ವಾಕ್ಯದಲ್ಲಿ, ಯೆಹೋವನ ನಾಮಕ್ಕೆ ಯೋಗ್ಯವಾದ ಘನವನ್ನು ಸಲ್ಲಿಸಿರಿ, ಪರಿಶುದ್ಧತ್ವವೆಂಬ ಭೂಷಣದೊಡನೆ ಯೆಹೋವನಿಗೆ ಅಡ್ಡ ಬೀಳಿರಿ. Here King David says the glory, what is due, the honor, the respect, what is due to the King of Kings, the God, the Lord of Lords, our Savior Jesus Christ. You have to give that. ಇಲ್ಲಿ ಅರಸನಾದಂಥ ದಾವೀದನು ಹೇಳುವಂಥ ಮಾತು, ಆತನಿಗೆ ಸಲ್ಲಬೇಕಾಗಿರುವಂಥ ಆ ಒಂದು ಯೋಗ್ಯವಾದ ಘನತೆಯನ್ನು, ಗೌರವವನ್ನು ತಂದೆಯಾದಂಥ ದೇವರಿಗೆ ನಾವು ಸಲ್ಲಿಸಬೇಕು ಎಂಬುದಾಗಿ ಹೇಳಲ್ಪಟ್ಟಿದೆ. That's why in Psalms 96 verse 8 and 9 he says, give unto the Lord the glory due unto His name, bring an offering and come into His courts. Worship the Lord, the beauty of His holiness. Fear before Him. Fear. Come with reverence. Come with a fear. You are entering into the tabernacle of the holiest of holy. ಇಲ್ಲಿ ಮತ್ತೆ ದಾವೀದನು 96ನೇ ಅಧ್ಯಾಯ 8 ಮತ್ತು 9ನೇ ವಾಕ್ಯದಲ್ಲಿ ಹೇಳುವಂಥ ಮಾತು, ಯೆಹೋವನ ನಾಮಕ್ಕೆ ಯೋಗ್ಯವಾದ ಘನವನ್ನು ಸಲ್ಲಿಸಿರಿ, ಕಾಣಿಕೆಯೊಡನೆ ಆತನ ಅಂಗಳಗಳಿಗೆ ಬನ್ನಿರಿ,
ಪರಿಶುದ್ಧತ್ವವೆಂಬ ಭೂಷಣದೊಡನೆ ಯೆಹೋವನಿಗೆ ನಮಸ್ಕರಿಸಿರಿ. ಎಲ್ಲ ಭೂನಿವಾಸಿಗಳೇ ಆತನ ಮುಂದೆ ನಡುಗಿರಿ. ಅಂದರೆ ಆತನಿಗೆ ಸಲ್ಲಬೇಕಾಗಿರುವಂಥ ಆ ಒಂದು ಯೋಗ್ಯವಾದ ಘನತೆಯನ್ನು ಸಲ್ಲಿಸಿರಿ ಮತ್ತು ಆತನನ್ನು ಆರಾಧಿಸುವಂಥವರು ಪರಿಶುದ್ಧತ್ವವೆಂಬ ಭೂಷಣದೊಡನೆ ನಮಸ್ಕರಿಸಿರಿ ಎಂಬುದಾಗಿ ಹೇಳಲ್ಪಟ್ಟಿದೆ. You are entering into sanctum sanctorium, the holiest place. ನೀವು ಆತನು ವಾಸ ಮಾಡುವಂಥ ಆ ಪರಿಶುದ್ಧವಾಗಿರುವಂಥ ಸ್ಥಳದಲ್ಲಿ ಬರುತ್ತಾ ಇದ್ದೀರಿ. So we have to very, very carefully. We just cannot just take casually and just walk in. ನಾವು ಅದನ್ನು ಏನೋ ಸರ್ವಸಾಧಾರಣವಾಗಿ ಎಣಿಸಿ ಆ ಒಂದು ಪರಿಶುದ್ಧವಾದಂಥ ಸ್ಥಳದಲ್ಲಿ ಬರುವುದಕ್ಕೆ ನಾವು ಎಂದಿಗೂ ಸಹ ದುಡುಕಬಾರದು. As you enter into the premises of a church, your body should shiver that you are entering into a holy place. ನಾವು ದೇವರ ಸಭೆಗೆ ಬಂದು ಸೇರುವಂಥ ಸಮಯದಲ್ಲಿಯೇ ನಾವು ಪರಿಶುದ್ಧವಾದಂಥ ಸ್ಥಳಕ್ಕೆ ಬರುತ್ತಾ ಇದ್ದೇವೆ ಎನ್ನುವಂಥ ಆ ಒಂದು ಎಚ್ಚರಿಕೆಯು ಮತ್ತು ನಮ್ಮ ಮನಸ್ಸಿನಲ್ಲಿ ದೇಹದಲ್ಲಿ ನಡುಕವು ಕಾಣಲ್ಪಡಬೇಕು. ಯಾಕೆಂದರೆ ಇದು ಪರಿಶುದ್ಧವಾದಂಥ ಸ್ಥಳ. Hallelujah. Hallelujah. When Moses went nearer to the burning bush, Lord said, Moses, you are coming nearer to the holy place, remove your chapel. ಮೋಶೆಯು ಆ ಒಂದು ಉರಿಯುತ್ತಿರುವಂಥ ಪೊದೆಯ ಬಳಿಯಲ್ಲಿ ಹೋಗುವಂಥ ಸಮಯದಲ್ಲಿ ದೇವರು ಆತನಿಗೆ ಹೇಳುವಂಥ ಮಾತು, ನೀನು ಪರಿಶುದ್ಧ ಸ್ಥಳದಲ್ಲಿ ಇದ್ದಿ, ನಿನ್ನ ಕಾಲಲ್ಲಿರುವಂಥ ಕೆರಗಳನ್ನು ಬಿಚ್ಚಿಡು ಎಂಬುದಾಗಿ ಹೇಳುತ್ತಾನೆ. Hallelujah. Hallelujah. It was a direct, advice from God to Moses. Moses, be careful. You are entering into the holiest place. Clean yourself. Remove all your chappals. Come with reverence. ಅಲ್ಲಿ ದೇವರು ಮೋಶೆಗೆ ಮುಖಾಮುಖಿಯಾಗಿ ಹೇಳುವಂಥ ಮಾತು, ನೀನು ಬರುತ್ತಾ ಇರುವಂಥ ಈ ಒಂದು ಸ್ಥಳವು ಪರಿಶುದ್ಧವಾದದ್ದು. ಆದ್ದರಿಂದ ನಿನ್ನ ಕೆರೆಗಳನ್ನು ನೀನು ಬಿಚ್ಚಿಟ್ಟು ನಿನ್ನನ್ನು ಶುಚಿ ಮಾಡಿಕೊಂಡು ಇಲ್ಲಿಗೆ ಬಾ ಎಂಬುದಾಗಿ ಆತನು ಹೇಳುತ್ತಾನೆ. ನೀನು ಬರುವಾಗ ನಿನಗೆ ಆ ನಡುಕವು ಮತ್ತು ಭಯಭಕ್ತಿಯು ಕಾಣಲ್ಪಡಲಿ ಎಂಬುದಾಗಿ ಹೇಳುತ್ತಾನೆ. Hallelujah. Hallelujah. Because you are worshiping a God who is the holiest and nobody can be compared to him and nobody can see him also. ನೀವು ಆರಾಧಿಸುವಂಥ ಆ ದೇವರು ಆತನು ಮಹಾಪರಿಶುದ್ಧನು. ಆತನಿಗೆ ಸಮನಾಗಿ ಯಾರೂ ಇರುವುದಕ್ಕೆ ಸಾಧ್ಯವಿಲ್ಲ ಎಂಬುದಾಗಿ ಹೇಳಲ್ಪಟ್ಟಿದೆ. Hallelujah. 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 When we enter into the church, my dear friend, you have to really bow down your head and say, I'm now entering into the holiest place. I'm going there to worship the holy God. ನಾವು ದೇವರ ಆಲಯಕ್ಕೆ ಪ್ರವೇಶಿಸುವಂಥ ಸಮಯದಲ್ಲಿ ನಾವು ತಲೆಗಳನ್ನು ತಗ್ಗಿಸಿ, ನಾನು ಈ ಒಂದು ಪರಿಶುದ್ಧ ಸ್ಥಳವನ್ನು ಪ್ರವೇಶಿಸುತ್ತಾ ಇದ್ದೇನೆ ಎನ್ನುವಂಥ ನಡುಕದಿಂದ ಒಳಗೆ ಬರಬೇಕು. Hallelujah. Hallelujah. Even in those days, the high priest, when he enters into the high priest, when he enter into the sanctum sanctorium, that too once in a year, my dear friend, not every day. He can't even, the high priest also cannot enter into the sanctum sanctorium once in a year or whenever on the occasion days. When he enters into that, he has to sanctify himself completely and he has to do some sacrifices for his sin and the sins of the people, everything. After that only he can enter. That also he just cannot, he can enter. So he has to have a thread tied to his things. That thread end will be at the outside. ಅಲ್ಲಿ ಮಹಾಯಾಜಕನು ವರ್ಷಕ್ಕೆ ಒಂದು ಬಾರಿ, ಪ್ರತಿ ಸಲ ಅಲ್ಲ,
ವರ್ಷಕ್ಕೆ ಒಂದು ಬಾರಿ ಮಾತ್ರ ಆಲಯದ ಗರ್ಭಗುಡಿಗೆ ಪ್ರವೇಶಿಸುವಂಥ ಸಮಯದಲ್ಲಿ ಆತನು ಆ ನಡುಕದಿಂದ ತನ್ನನ್ನು ತಾನು ಸಂಪೂರ್ಣವಾಗಿ ಪರಿಶುದ್ಧ ಮಾಡಿಕೊಂಡು ಶುಚಿ ಮಾಡಿಕೊಂಡು ತಾನು ಮಾಡಿದಂಥ ಪಾಪಕ್ಕೆ ಮತ್ತು ಜನರ ಪಾಪಗಳಿಗೆ ಆತನು ಅಲ್ಲಿ ಸಲ್ಲಿಸಬೇಕಾದಂಥ ಯಜ್ಞವನ್ನು ಎಲ್ಲವನ್ನು ಸಲ್ಲಿಸಿ ನಂತರ ಆ ಒಂದು ಗರ್ಭಗುಡಿಗೆ ಪ್ರವೇಶಿಸುವಂಥ ಸಮಯದಲ್ಲಿ ಹಾಗೆ ಹೋಗುತ್ತಾ ಇರಲಿಲ್ಲ. ಆತನ ನಡುವಿಗೆ ಒಂದು ದಾರದಲ್ಲಿ ಗಂಟೆಯನ್ನು ಕಟ್ಟಿ ಆತನು ಮುಂದೆ ಹೋಗುತ್ತಾ ಇದ್ದನು. ಆ ದಾರದ ಕೊನೆಯ ಇನ್ನೊಂದು ಭಾಗವು ಹೊರಗಡೆ ಅಲ್ಲಿ ಕಾಣಲ್ಪಡುತ್ತಾ ಇತ್ತು. ಅಂದರೆ ಅವರು ಅಷ್ಟು ಭಯಭಕ್ತಿಯಿಂದ ಮಹಾಯಾಜಕನು ಗರ್ಭಗುಡಿಗೆ ಪ್ರವೇಶ ಮಾಡುತ್ತಾ ಇದ್ದನು. Why? ಯಾಕೆ? If he enters into the holiest place with sin, if he is not sanctified, when he goes inside, he will die. ಯಾಕೆಂದರೆ ಆತನು ಆ ಒಂದು ಗರ್ಭಗುಡಿಗೆ ಪ್ರವೇಶಿಸುವಂಥ ಸಮಯದಲ್ಲಿ ಏನಾದರೂ ಪಾಪ ಮಾಡಿರುವುದಾದರೆ ಇಲ್ಲವೇ ತನ್ನನ್ನು ತಾನು ಶುಚಿ ಮಾಡಿಕೊಳ್ಳದೆ ಇರುವುದಾದರೆ ಅಲ್ಲಿಗೆ ಹೋದ ತಕ್ಷಣ ಅವನು ಪ್ರಾಣ ಬಿಡುವನು. Okay, so if he has died, how will know he has died inside? ಆತನು ಅಲ್ಲಿ ಹೋಗಿ ಸಾಯುವುದಾದರೆ ಆತನು ಸತ್ತಿದ್ದಾನೆ ಅಂತ ಹೊರಗಡೆ ಇರುವಂಥವ್ರಿಗೆ ಹೇಗೆ ಗೊತ್ತಾಗಬೇಕು? ಕ್ಯಾಮ್ರಾನೇ ಇಲ್ಲ ಆ ಟೈಮ್ನಲ್ಲಿ. ಇನ್ಸೈಡ್ ಕ್ಯಾಮ್ರಾ ಫಿಟ್ ಮಾಡ್ಕೊಂಡು ಏನು ನಡೀತಾ ಇದೆ ಅಂತ ನೋಡೋಕ್ಕೆ ಕ್ಯಾಮ್ರಾ ಇಲ್ಲ. ಸೊ ಏನು ಮಾಡಬೇಕು? ಅವನ ಇದರಲ್ಲಿ ಒಂದು ಬೆಲ್ಲು, ಅದಕ್ಕೆ ಒಳಗಡೆ ಹೋಗುವವರು ಪೂಜೆ ಮಾಡುವವರು ನೋಡಿ ಏನು ಮಾಡ್ತಾರೆ? ಡಿಂಗ 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 ಮಾಡ್ತಾರಲ್ಲ, ಹಿಂಗೆ ಸುತ್ಕೊಂಡು ಏನಿಸ್ತಾರೆ. ಅವನು ಹೋಗುವಾಗ ದೇವರಿಗೆ ಅವನು ವಿಲ್ ವರ್ಷಿಪ್ ದ ಲಾರ್ಡ್ ಆ್ಯಂಡ್ ಹಿ ಹ್ಯಾಸ್ ಟು ಗೋ ಅರೌಂಡ್ ವಿತ್ ಹಿಸ್ ಬೆಲ್ ಇನ್ ಹಿಸ್ ಹ್ಯಾಂಡ್. So those days they tie it into the rope itself. The bell will be there. So when you walk, ding 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 ding. ಅದು ಸ್ಟಾಪ್ ಆದರೆ ಏನಾಯ್ತು? ಅರ್ಥ ಏನು? ಆಲ್ ಕ್ಲೋಸ್. ಸೊ ಅವನ ಯು ಹ್ಯಾವ್ ಟು ಟೇಕ್ ಔಟ್ಸೈಡ್. ಹೆಂಗೆ ಹೋಗೋದು? ಇನ್ನೊಬ್ಬರು ಹೋಗಿ ಎತ್ಕೊಂಡು ಬರೋಕ್ಕಾಗುತ್ತದ? ಕ್ಯಾನ್ ಎನಿ ಒನ್ ಗೋ ಎಂಟರ್ ಆ್ಯಂಡ್ ಬ್ರಿಂಗ್ ಇನ್? ದಟ್ ಫೆಲೋ ಆಲ್ಸೋ ವಿಲ್ ಡೈ. ಸೊ ದಟ್ ಈಸ್ ವೈ ಅವ್ರು ಏನು ಮಾಡ್ತಾರೆ ಈಗ ಪೂಜಾರಿಗಳು? ಪೂಣೂಲ್ ಹಾಕಿಕೊಂಡಿರ್ತಾರೆ ನೋಡಿ. ಅರ್ಥ ಆಯ್ತಾ? ಯಾಕೆ ಅವ್ರು ಪೂಣೂಲ್ ಹಾಕ್ತಾರೆ? ಯಾಕೆ ಬೆಲ್ ಇಟ್ಕೊಂಡಿರ್ತಾರೆ? ಹಲೋ, ದಟ್ ಈಸ್ ಇನ್ ಮೋಸೆಸ್ ಲಾ. ಸೊ ಪೂಜಾರಿಗಳು ಏನು ಕಿತ್ಕೊಳ್ಳೋದು? ಒಂದು ಟೈಮ್ ಇರಬೇಕು, ಕೈನಲ್ಲಿ ಬೆಲ್ಲಿರಬೇಕು, ಹೊರಗಡೆ ಈಗ ಅಲ್ಲ ಕಟ್ ಮಾಡಿರ್ತಾರೆ. ಈಗ ಅದು ಪೂರ್ತಿ ಔಟ್ಸೈಡ್ ಇರಬೇಕು. ಅವನು ಸತ್ತು ಹೋದರೆ, ಇಫ್ ಹಿ ಡೈಸ್ ಇನ್ಸೈಡ್ ದಿಸ್ ಸ್ಯಾಂಕ್ಟೋರಿಯಂ, ಹಿ ವಿಲ್ ಬಿ ಪುಲ್ಡ್ ಔಟ್. ಆ ವ್ಯಕ್ತಿಯು ಮಹಾಯಾಜಕನು ಒಳಗೆ ಹೋಗುವಂಥವನು ಒಂದು ವೇಳೆ ಸತ್ತು ಹೋದರೆ ಹೊರಗಿರುವಂಥ ವ್ಯಕ್ತಿಯು ಯಾರೂ ಒಳಗೆ ಹೋಗುವುದಕ್ಕೆ ಸಾಧ್ಯವಿಲ್ಲ. ಆದ್ದರಿಂದ ಆ ಗಂಟೆಯನ್ನು ಕಟ್ಟಿರುವಂಥ ಆ ಹಗ್ಗದಿಂದ ಅವನನ್ನು ಹೊರಕ್ಕೆ ಎಳೆದುಕೊಳ್ಳುತ್ತಾ ಇದ್ದರು. ನೀವು ಹೋಗಿ ಪೂಜಾರನ್ನ ಕೇಳಿದಾರ ಅವ್ರ ಅರ್ಥ ಹೇಳುವುದಿಲ್ಲ, ಯಾಕೆ ಹಿಂಗೆ ಮಾಡ್ತಾ ಇದೆಯಾ ಅಂತ. ಬಟ್ ಎವ್ರಿಥಿಂಗ್ ಕೇಮ್ ಫ್ರಮ್ ಬೈಬಲ್ ಓನ್ಲಿ. ಹಲ್ಲೆಲೂಯಾ, ಹಲ್ಲೆಲೂಯಾ. ಅದೇ ಇದು ವೇದ ಪುಸ್ತಕ. ಏನು ಹೇಳ್ತಾರೆ? ವೇದ. ಎಲ್ಲ ವೇದಕ್ಕೂ ಮೊದಲೇದೇ ಇದರಿಂದೇ ಏನು ಮಾಡ್ತಾರೆ? ಎಲ್ಲ ಸ್ವಲ್ಪ ಸ್ವಲ್ಪ ಹಾಕಿ ಅವರವರು ಟ್ವಿಸ್ಟ್ ಮಾಡ್ಕೊಂಡಿರ್ತಾರೆ. ಇಲ್ಲ, ವೇರಿಯೇಷನ್ ಕೊಟ್ಟಿದ್ದಾರೆ ಅವರವ್ರಿಗೆ. ಸ್ವಲ್ಪ ಕಲರ್, ಕೊಂಚ ಮಸಾಲ ಜಾಸ್ತಿ ಇಲ್ಲಿ, ಸ್ವಲ್ಪ ಇಲ್ಲಿ ಕಡಿಮೆ, ಹಂಗೆ ಮಾಡ್ಕೊಂಡಿರ್ತಾರೆ. ಹಲೋ, ದ ವೇದ ಈಸ್ ಓನ್ಲಿ our Veda. Hallelujah. 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 So the sanctorium, when you enter into the holiest place, my dear friend, you should be holy. ನಾವು ಪರಿಶುದ್ಧ ಸ್ಥಳಕ್ಕೆ ಪ್ರವೇಶ ಮಾಡುತ್ತೇವೆ ಎಂದು ಹೇಳುವುದಾದರೆ ನಮ್ಮನ್ನು ನಾವು ಪರಿಶುದ್ಧವಾಗಿ ಇಟ್ಟುಕೊಳ್ಳಬೇಕು. Holy means what? ಪರಿಶುದ್ಧ ಎಂದರೆ ಅರ್ಥವೇನು? Separated. ನಾವು ವಿಭಾಗಿಸಲ್ಪಟ್ಟಂತ.
sanctified, unique. ನಾವು ಪರಿಶುದ್ಧವಾಗಿಸಲ್ಪಟ್ಟಂತ, You are different from other people. ನೀವು ಬೇರೆ ಜನರಿಂದ ವ್ಯತ್ಯಾಸವುಳ್ಳಂತ ವ್ಯಕ್ತಿಗಳು. Your quality, your character, everything is different from others. ನಿಮ್ಮ ಎಲ್ಲ ನಡವಳಿಕೆಯು, ನಿಮ್ಮ ಎಲ್ಲ ವಿಶೇಷತೆಯು ಬೇರೆ ವ್ಯಕ್ತಿಗಳಿಗಿಂತ ವ್ಯತ್ಯಾಸವಾಗಿರುತ್ತದೆ. Now you are ruled by the rules of God, not by the worldly rules. ಈಗ ನೀವು ನಡೆದುಕೊಳ್ಳುವುದು, ಎಲ್ಲಾ ಕೆಲಸಗಳನ್ನು ಮಾಡುವಂಥದ್ದು ನಿನ್ನ ತಂದೆಯಾದಂಥ ದೇವರು ಹೇಳುವಂತ ಮಾತಿನ ಪ್ರಕಾರವೇ ಹೊರತು ಈ ಪ್ರಾಪಂಚಿಕವಾಗಿ ಅಲ್ಲ. Because we are worshipping the holy God. ಯಾಕೆಂದರೆ ನಾವು ಪರಿಶುದ್ಧವಾದಂಥ ದೇವರನ್ನು ಆರಾಧಿಸುತ್ತೇವೆ. Hallelujah. 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 So when we worship O holy God, that worship demands holiness. ನಾವು ಪರಿಶುದ್ಧವಾದಂಥ ದೇವರನ್ನು ಆರಾಧಿಸುವಂಥ ಸಮಯದಲ್ಲಿ ಆತನು ನಾವು ಪರಿಶುದ್ಧವಾಗಿರಬೇಕೆಂಬುದಾಗಿ ಬಯಸುತ್ತಾನೆ. We must understand who is our God, how holy He is. ನಮ್ಮ ದೇವರು ಯಾರು, ಆತನು ಎಷ್ಟರ ಮಟ್ಟಿಗೆ ಪರಿಶುದ್ಧನು ಎಂಬುದಾಗಿ ತಿಳಿದುಕೊಳ್ಳಬೇಕು. Nobody can go nearer to Him. He is such holy. ಆತನ ಹತ್ತಿರಕ್ಕೆ ಯಾರೂ ಹೋಗುವುದಕ್ಕೆ ಸಾಧ್ಯವಿಲ್ಲ. ಯಾಕೆಂದರೆ ಆತನು ಅಷ್ಟು ಪರಿಶುದ್ಧನಾಗಿದ್ದಾನೆ. Nobody can see Him because He is such a holy. His brightness is beyond our visualization. ಆತನ ಹತ್ತಿರಕ್ಕೆ ಯಾರೂ ಹೋಗುವುದಕ್ಕೆ ಸಾಧ್ಯವಿಲ್ಲ. ಯಾಕೆಂದರೆ ಆತನು ನಮ್ಮ ಕಣ್ಣಿಗಿಂತ ಬಹಳ ದೂರಕ್ಕೆ, ಅಂದರೆ ಅಷ್ಟು ಪರಿಶುದ್ಧನಾಗಿ ಕಾಣಲ್ಪಡುತ್ತಾನೆ. He is so glorious. ಆತನು ಅಷ್ಟು ಮಹಿಮಾ ಸ್ವರೂಪನು. Hallelujah. ಹಲ್ಲೆಲೂಯಾ. In Exodus chapter 15 verse 11 says, who is like unto thee, O Lord, among the God, who is like thee, glorious in holiness, fearful in praises, doing wonders. ಇಲ್ಲಿ ವಿಮೋಚನ ಕಾಂಡ 15ನೇ ಅಧ್ಯಾಯ 11ನೇ ವಾಕ್ಯದಲ್ಲಿ ಹೇಳಲ್ಪಟ್ಟಿದೆ, ಯೆಹೋವನೇ, ದೇವರುಗಳಲ್ಲಿ ನಿನ್ನ ಸಮಾನನು ಯಾವನು? ಪರಿಶುದ್ಧತ್ವದಿಂದ ಸರ್ವೋತ್ತಮನು, ಪ್ರಖ್ಯಾತ ಕೃತ್ಯಗಳನ್ನು ಮಾಡಿರುವುದರಿಂದ ಭಯಂಕರನು, ಅದ್ಭುತಗಳನ್ನು ನಡೆಸುವವನು ಆಗಿರುವ ನಿನಗೆ ಸಮಾನನು ಎಲ್ಲಿ? So when you worship that such a holy God, we must understand how holy we should be when we are coming to the presence of God. ನಾವು ಅಷ್ಟು ಪರಿಶುದ್ಧವಾದಂಥ ದೇವರನ್ನು ಆರಾಧಿಸುವಂಥ ಸಮಯದಲ್ಲಿ, ಆತನ ಸನ್ನಿಧಿಗೆ ಬರುವಾಗ, ಆತನನ್ನು ಆರಾಧಿಸುವುದಕ್ಕೆ ನಾವು ಎಷ್ಟು ಪರಿಶುದ್ಧರಾಗಿ ನಮ್ಮನ್ನು ಕಾದುಕೊಳ್ಳಬೇಕು ಎಂಬುದಾಗಿ ತಿಳಿದುಕೊಳ್ಳಬೇಕು. When the Bible says worship the Lord in the beauty of His holiness, people take only that portion, beauty, and the holiness, they leave it. ಅಲ್ಲಿ ದೇವರನ್ನು ಆರಾಧಿಸುವಂಥ ಸಮಯದಲ್ಲಿ ಆತನನ್ನು ಪರಿಶುದ್ಧತ್ವವೆಂಬ ಭೂಷಣದೊಡನೆ ಆರಾಧಿಸಬೇಕೆಂಬುದಾಗಿ ಹೇಳುವಂಥ ಸಮಯದಲ್ಲಿ ಎಲ್ಲರೂ ಪರಿಶುದ್ಧತ್ವ ಎನ್ನುವುದನ್ನು ಬಿಟ್ಟು ಭೂಷಣವನ್ನು ಮಾತ್ರ ನೆನಪಿಗೆ ತಂದುಕೊಳ್ಳುತ್ತಾರೆ. That is why they want everything to be decorated. ಆದ್ದರಿಂದ ಅವರು ಎಲ್ಲವೂ ಅಲಂಕಾರವಾಗಿರಬೇಕೆಂಬುದಾಗಿ ಬಯಸುತ್ತಾರೆ. They think that outward things, maybe the church should be really beautiful, so decorate the church with all artistic work and all. It's fine, no doubt about it. It should be, good. ಆಲಯವನ್ನು ನೋಡಬೇಕಾದರೆ ಅದು ಬಹಳ ಸುಂದರವಾಗಿರಬೇಕು, ಅದಕ್ಕೆ ಅನೇಕ ರೀತಿಯಾದಂಥ ಅಲಂಕಾರಗಳನ್ನು ಮಾಡಬೇಕೆಂಬುದಾಗಿ ಬಯಸುತ್ತಾರೆ. ಅದು ಒಳ್ಳೆಯದೇ. That is why our people also, they beautify themselves, the physical beautiness. ಜನರು ಸಹ ತಾವು ತಮ್ಮನ್ನು ಅಲಂಕಾರ ಮಾಡಿಕೊಳ್ಳುತ್ತಾರೆ. That's why you can see nowadays the churchgoers, the way they dress, how they decorate themselves, makeup, all that. If you see it, my dear friend, they think beautification is what God wants it. ಆಲಯಕ್ಕೆ ಹೋಗುವಂಥವರನ್ನು ಗಮನಿಸುವಂಥ ಸಮಯದಲ್ಲಿ ಅವರು ತಮ್ಮನ್ನು ತಾವು ಎಷ್ಟರ ಮಟ್ಟಿಗೆ ಅಲಂಕಾರ ಮಾಡಿಕೊಳ್ಳುತ್ತಾರೆ ಎಂದು ಹೇಳುವುದಾದರೆ, ಅವರು ದೇವರ ಆಲಯಕ್ಕೆ ಹೋಗುವಾಗ ದೇವರು ಇದನ್ನು ಬಯಸುತ್ತಾನೆ ಎಂಬುದಾಗಿ ತಿಳಿದುಕೊಂಡಿದ್ದಾರೆ. Hallelujah. 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 No doubt, the physical appearance is really
required. You must come. ನಾವು ವೈಯಕ್ತಿಕವಾಗಿ ನಮ್ಮ ಜೀವಿತದಲ್ಲಿ ನಾವು ಅಲಂಕೃತರಾಗಿ ಚೆನ್ನಾಗಿ ವಸ್ತ್ರಗಳನ್ನು ಧರಿಸಿಕೊಂಡು ಬರುವಂಥದ್ದು ದೇವರ ಆಲಯಕ್ಕೆ ಒಳ್ಳೆಯದೇ. Mind you, you are coming to the holiest place. ನೀವು ದೇವರ ಆ ಪರಿಶುದ್ಧ ಸ್ಥಳಕ್ಕೆ ಬರುತ್ತಾ ಇದ್ದೀರಿ ಎಂಬುದಾಗಿ ತಿಳಿದುಕೊಳ್ಳಿರಿ. So your dress code should match that. ನಿಮ್ಮ ಆ ಒಂದು ವಸ್ತ್ರವು ಆ ಬರುವಂತ ಆ ಸ್ಥಳಕ್ಕೆ ಒಗ್ಗಬೇಕು. Many of you spend days to match, they have a matching dress. Pant one color andre, that matching shirt, saree one color, matching blouse, matching churidar, matching jimkis, matching everything. Hello, matching is really good, but watch out whether that is matching God. ದೇವರ ಆಲಯಕ್ಕೆ ಬರುವಾಗ ಅವರು ವಸ್ತ್ರವನ್ನು ಎಲ್ಲವೂ ಒಂದಕ್ಕೆ ಒಂದು ಹೊಂದಾಣಿಸಿಕೊಂಡು ಎಲ್ಲ ಒಂದೇ ರೀತಿಯಾದಂಥ ಬಣ್ಣದಲ್ಲಿ ಹಾಕಿಕೊಂಡು ಬರುವುದಕ್ಕೆ ಬಯಸುತ್ತಾರೆ. ಆದರೆ ಆ ಒಂದು ಆ ರೀತಿಯಾಗಿ ನೀವು ಒಂದಕ್ಕೊಂದು ಹೊಂದಾಣಿಕೆ ಮಾಡಿಕೊಂಡು ಬರುವಂಥದ್ದು ಬರುವಂಥ ಸ್ಥಳಕ್ಕೆ ಹೊಂದಾಣಿಕೆಯಾಗಿದೆಯಾ ಎಂಬುದಾಗಿ ನೀವು ಯೋಚಿಸಿ ನೋಡಬೇಕು. We are not going to a party hall. ನಾವು ಯಾವುದೋ ಒಂದು ಪಾರ್ಟಿಗೆ ಹೋಗುತ್ತಾ ಇಲ್ಲ. Are you coming to party hall here to have an entertainment? ನೀವು ಏನೋ ಮನೋರಂಜನೆಗಾಗಿ ಇಲ್ಲಿ ಪಾರ್ಟಿ ಹಾಲ್ಗೆ ಬಂದಿದ್ದೀರಾ? Are you going to some other picnic? ಇಲ್ಲವೇ ಯಾವುದೋ ಪಿಕ್ನಿಕ್ಗೆ ಹೋಗ್ತಾ ಇದ್ದೀರಾ? Or can you come in a casual dress? ಇಲ್ಲವೇ ನೀವು ಯಾವುದೋ ಸಾಧಾರಣವಾದಂಥ ವಸ್ತ್ರವನ್ನು ಹಾಕಿಕೊಂಡು ಬರುವುದಕ್ಕೆ When you go to office, do you go in a casual dress, all this party wears? Party wear. ನೀವು ಪಾರ್ಟಿಗೆ ಹಾಕುವಂಥ ವಸ್ತ್ರಗಳನ್ನು ಹಾಕಿಕೊಂಡು ಹೋಗುವುದಕ್ಕೆ ಸಾಧ್ಯ ಉಂಟು? ಇಲ್ಲ, ನಿಮ್ಮ ಇದಕ್ಕೆ ಹೋಗುವಾಗ, ಆಫೀಸ್ಗೆ ಹೋಗುವಾಗ, ಕಚೇರಿಗೆ ಹೋಗುವಾಗ ನೀವು ಪಾರ್ಟಿಗೆ ಹಾಕುವಂಥ ವಸ್ತ್ರಗಳನ್ನು ಹಾಕಿಕೊಂಡು ಹೋಗೋದಕ್ಕೆ ಸಾಧ್ಯ ಉಂಟು? ಹಲೋ, ಡಿಫರೆಂಟ್ ಡ್ರೆಸ್ ಕೋಡ್ ಇಸ್ ದೇರ್ ಫಾರ್ ಡಿಫರೆಂಟ್ ಪ್ಲೇಸಸ್ ಅಂಡ್ ಡಿಫರೆಂಟ್ ಅಕೇಶನ್ಸ್. ಪ್ರತಿಯೊಂದು ಸ್ಥಳಕ್ಕೆ ಹೋಗುವಾಗಲೂ ಮತ್ತು ಬೇರೆ ಬೇರೆ ಒಂದು ಕಾರ್ಯಕ್ರಮಕ್ಕೆ ಹೋಗುವಾಗಲೂ ನಮ್ಮ ವಸ್ತ್ರವು ಬದಲಾಗುತ್ತದೆ. ವಾಟ್ ಬೈಬಲ್ ಸೇಸ್? ಸತ್ಯವೇದವು ಏನು ಹೇಳುತ್ತದೆ? ಅರೆ, pastor today started this another sermon. Hello, God said to Moses, go and tell my people that they have to be holy. ಅಲ್ಲಿ ದೇವರು ಮೋಶೆಗೆ ಹೇಳಿದಂಥ ಮಾತು, ನನ್ನ ಜನರಿಗೆ ನೀನು ಹೋಗಿ ಹೇಳು, ಅವರು ನನಗೆ ನನ್ನ ಮಾತನ್ನು ಕೇಳಿ ಅವರು ಪರಿಶುದ್ಧರಾಗಿ ದೇವರ ಆಲಯಕ್ಕೆ ಬರಬೇಕು ಎನ್ನುವಂಥದ್ದನ್ನು ಅಲ್ಲಿ ಒತ್ತಿ ಹೇಳುವುದನ್ನು ನಾವು ನೋಡುತ್ತೇವೆ. When I speak all these things, some people may get wounded. ಇದನ್ನೆಲ್ಲ ಮಾತಾಡುವಾಗ ಕೆಲವರಿಗೆ ಅದು ಮನಸ್ಸಿಗೆ ನೋವಾಗುವಂತ ರೀತಿಯಲ್ಲಿ ಕಾಣಲ್ಪಡಬಹುದು. If you really wounded for a betterment, I am happy. ನೀವು ನಿಜವಾಗಲೂ ನಿಮ್ಮನ್ನು ತಿದ್ದಿಕೊಳ್ಳುವುದಕ್ಕೆ ಮತ್ತು ಇನ್ನೂ ಹೆಚ್ಚಾಗಿ ನಿಮ್ಮನ್ನು ಅಂದರೆ ಸರಿಪಡಿಸಿಕೊಳ್ಳುವುದಕ್ಕೆ ಅದು ನಿಮ್ಮ ಮನಸ್ಸಿಗೆ ನೋವಾದರೂ ಪರವಾಗಿಲ್ಲ. Leviticus chapter 19 verse 2 very clearly says, Leviticus chapter 19 verse 2, God spoke to Moses. He says, go, speak unto the congregation of the children of Israel and say unto them, ye shall be holy, for I the Lord your God am holy. ಇಲ್ಲಿ Leviticus 19 ಯಾಜಕ ಕಾಂಡ 19ನೇ ಅಧ್ಯಾಯದಲ್ಲಿ 19 ವಾಕ್ಯದಲ್ಲಿ ಹೇಳಲ್ಪಟ್ಟಿದೆ, ನೀನು ಇಸ್ರಾಯೇಲ್ಯರ ಸಮೂಹದವರಿಗೆ ಹೀಗೆ ಆಜ್ಞಾಪಿಸು, ನಿಮ್ಮ ದೇವರಾದ ಯೆಹೋವನೆಂಬ ನಾನು ಪರಿಶುದ್ಧನಾಗಿರುವುದರಿಂದ ನೀವು ಪರಿಶುದ್ಧರಾಗಿರಬೇಕು. Hallelujah. 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 Why time and again the holy people tell the congregation this? ಯಾಕೆ ಮತ್ತೆ ಮತ್ತೆ ಜನರು ತಮ್ಮ ಸಭಿಕರಿಗೆ ಈ ಒಂದು ಮಾತನ್ನು ಹೇಳುತ್ತಾರೆ? God looks at the inner beauty rather than your outer beauty. ದೇವರು ನಿಮ್ಮ ಅಂತರಂಗದ ಸೌಂದರ್ಯವನ್ನು ನೋಡುತ್ತಾನೆಯೇ ಹೊರತು ಬಹಿರಂಗದ ಸೌಂದರ್ಯವನ್ನಲ್ಲ.
Hallelujah. 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 And Peter says to the people, First Peter chapter 3, verse 3 and 4 very clearly says, it is advice of Peter to the congregations. He says unto them, ಇಲ್ಲಿ ಪೇತ್ರನು ಮೊದಲನೇ ಅಧ್ಯಾಯ 3ನೇ ಅಧ್ಯಾಯದಲ್ಲಿ ಆತನು ಹೇಳುವಂತ ಮಾತು, ತನ್ನ ಜನರಿಗೆ, ಸಭಿಕರಿಗೆ ಆತನು ಹೇಳುವ ಮಾತನ್ನು ಇಲ್ಲಿ ಬರೆಯಲ್ಪಟ್ಟಿದೆ. 3ನೇ ಅಧ್ಯಾಯ 4 ಮತ್ತು 5ನೇ ವಾಕ್ಯದಲ್ಲಿ, ನಿಮ್ಮ ನಡತೆಯಿಂದಲೇ ಸನ್ಮಾರ್ಗಕ್ಕೆ ಬಂದಾರು, ಜಡೆ ಹೆಣೆದುಕೊಳ್ಳುವುದು, ಚಿನ್ನದ ಒಡವೆಗಳನ್ನು ಇಟ್ಟುಕೊಳ್ಳುವುದು, ವಸ್ತ್ರಗಳನ್ನು ಧರಿಸಿಕೊಳ್ಳುವುದು, ಈ ಮೊದಲಾದ ಹೊರಗಣ ಶೃಂಗಾರವೇ ನಿಮ್ಮ ಅಲಂಕಾರವಾಗಿರಬಾರದು. ಸಾತ್ವಿಕವಾದ ಶಾಂತ ಮನಸ್ಸು ಎಂಬ ಒಳಗಣ ಭೂಷಣವೇ ನಿಮ್ಮ ಅಲಂಕಾರವಾಗಿರಲಿ. ಇದು ಶಾಶ್ವತವಾದದ್ದು, ದೇವರ ದೃಷ್ಟಿಗೆ ಬಹು ಬೆಲೆಯುಳ್ಳದ್ದೂ ಆಗಿದೆ. Hallelujah. 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 You have to have a decent, modest, pleasing dress. ನೀವು ನಿಮ್ಮಲ್ಲಿ ಯಾವಾಗಲೂ ಅದು ಮೆಚ್ಚುಗೆಯಾದಂಥ, ಗೌರವಾನ್ವಿತವಾದಂಥ, ಆ ಒಂದು ಆಹ್ಲಾದಕರವಾದಂಥ ವಸ್ತ್ರವನ್ನು ಧರಿಸುವಂಥದ್ದು ಕಲಿತುಕೊಳ್ಳಬೇಕು. We have to have a best dress. ನಮಗೆ ಒಂದು ಉತ್ತಮವಾದಂಥ ವಸ್ತ್ರವಿರಬೇಕು. But that should not reveal your body, reveal your outward beauty. ಆ ಒಂದು ವಸ್ತ್ರವು ನಮ್ಮ ಶರೀರವನ್ನು ಬೇರೆಯವರಿಗೆ ತೋರಿಸುವಂಥದ್ದಾಗಿರಬಾರದು. That should not spoil somebody's eyes. ಅದು ಬೇರೆಯವರ ಕಣ್ಣುಗಳನ್ನು ಕೆಡಿಸುವಂಥ ರೀತಿಯಲ್ಲಿರಬಾರದು. This is a holy place. ಇದು ಪರಿಶುದ್ಧವಾದಂಥ ಸ್ಥಳ. You may say, why they should be distracted? I will come in my own dress, whatever dress I feel like. Hello, this is not a party hall. You can come in your dress. There is a dress code for the church, for the temple of God. ನೀವು ಒಂದು ವೇಳೆ ಹೇಳಬಹುದು, ನಾನು ಯಾವ ವಸ್ತ್ರ ಹಾಕ್ಕೊಂಡ್ರೇನು ಅವರ ಕಣ್ಣು ಅವ್ರು ಸರಿಯಾಗಿ ಇಟ್ಕೋಬೇಕಲ್ವಾ ಅಂತ ಹೇಳ್ಬೋದು. ಆದರೆ ನೀವು ಮೊದಲನೇದಾಗಿ ತಿಳಿದುಕೊಳ್ಳಬೇಕಾಗಿರುವಂಥದ್ದು, ನೀವು ಪ್ರವೇಶಿಸುವಂಥ ಈ ಒಂದು ಸ್ಥಳವು ದೇವರ ಪರಿಶುದ್ಧವಾದಂಥ ಸ್ಥಳವಾಗಿದೆ. ಇದು ಯಾವುದು ಮನೋರಂಜನೆಗಾಗಿ ಬರುವಂಥ ಪಾರ್ಟಿಯ ಒಂದು ಸ್ಥಳವಲ್ಲ. If you want to have a passion parade, you can go outside and do a passion parade wherever it is conducted, not in church. We don't conduct any fashion parade so that you can come in your all kinds of dresses, hugging dresses, revealing dresses. Hello, be careful. Dear people, come here to worship the God where you should not come and spoil the environment of the temple of God. ಇಲ್ಲಿ ದೇವರ ಆಲಯಕ್ಕೆ ಬರುವಂತ ಸಮಯದಲ್ಲಿ ನಿಮ್ಮ ವಸ್ತ್ರವು ಗೌರವಾನ್ವಿತವಾಗಿ ಕಾಣಲ್ಪಡಬೇಕೇ ಹೊರತು ಆ ಒಂದು ವಸ್ತ್ರದಿಂದ ನೀವು ಬಟ್ಟೆಗಳನ್ನು ಸರಿಯಾಗಿ ಹಾಕಿಕೊಳ್ಳ ಬರದೇ ಹೋದರೆ ಆ ಒಂದು ಕಾರಣದಿಂದ ಅನೇಕರ ಮನಸ್ಸನ್ನು ಸೆಳೆಯುವಿರಿ. ಮಾತ್ರವಲ್ಲದೆ ನೀವು ದೇವರ ಸನ್ನಿಧಿಗೆ ಬರುವಂಥ ಸಮಯದಲ್ಲಿ ಅದು ಪರಿಶುದ್ಧ ಸ್ಥಳವಾಗಿರುವುದರಿಂದ ನಿಮ್ಮ ವಸ್ತ್ರವು ಅದಕ್ಕೆ ತಕ್ಕಂತೆ ಕಾಣಲ್ಪಡಲಿ. Exodus chapter 28 verse 2 says, and God says to Moses, he said, Exodus chapter 28 verse 2 says, thou shalt make holy garment for Aaron thy brother for glory and for beauty. ಇಲ್ಲಿ ವಿಮೋಚನಾ ಕಾಂಡ 22ನೇ ಅಧ್ಯಾಯ 2ನೇ ವಾಕ್ಯದಲ್ಲಿ ಹೇಳಲ್ಪಟ್ಟಿದೆ, ನಿನ್ನ ಸಹೋದರನಿಗೆ ನೀನು ಬೇಕಾದಂಥ ಆ ಒಂದು ವಸ್ತ್ರವನ್ನು ವಸ್ತ್ರವನ್ನು ತಯಾರಿಸು ಎಂಬುದಾಗಿ ದೇವರು ಮೋಶೆಗೆ ಹೇಳುವುದನ್ನು ನಾವು ಕಾಣುತ್ತೇವೆ. So when we come to the church, our dress should conform to the environment, the holy environment of the church, giving glory and honor to God, not to you. ನಾವು ದೇವರ ಆಲಯಕ್ಕೆ ಬರುವಂಥ ಸಮಯದಲ್ಲಿ ನಾವು ಧರಿಸುವಂಥ ವಸ್ತ್ರವೂ ಸಹ ದೇವರಿಗೆ ಮಹಿಮೆಯನ್ನು ಸಲ್ಲಿಸುವಂಥದ್ದಾಗಿ ಕಾಣಲ್ಪಡಬೇಕೇ ಹೊರತು ಅದು ನಮಗೆ ಅದು ಸಂತೋಷಕರವಾಗಿ ಆಹ್ಲಾದಕರವಾಗಿ ಇರಬೇಕೆಂಬುದಾಗಿ ಬಯಸುವುದಲ್ಲ. You have to worship the God in the beauty of His holiness, not in the beauty of your body.
ನಾವು ದೇವರನ್ನು ಆರಾಧಿಸುವಂತಹ ಸಮಯದಲ್ಲಿ ಆತನ ಪರಿಶುದ್ಧತ್ವದಿಂದ ಆರಾಧಿಸಬೇಕೇ ಹೊರತು ನಮ್ಮ ಅಲಂಕಾರದಿಂದ ಅಲ್ಲ. 1 Corinthians chapter 3 verse 17 says, 1 ಕೊರಿಂಥ 3ನೇ ಅಧ್ಯಾಯ 17ನೇ ವಾಕ್ಯದಲ್ಲಿ ಹೇಳಲ್ಪಟ್ಟಿದೆ, if any man defile the temple of the God, him shall God destroy, for the temple of God is holy. ಇಲ್ಲಿ ದೇವರ ವಾಕ್ಯದಲ್ಲಿ ಹೇಳಲ್ಪಟ್ಟಿದೆ, ಯಾರಾದರೂ ದೇವರ ಆಲಯವನ್ನು ಕೆಡಿಸಿದರೆ ದೇವರು ಅವನನ್ನು ಕೆಡಿಸುವನು, ಯಾಕೆಂದರೆ ದೇವರ ಆಲಯವು ಪವಿತ್ರವಾದದ್ದು, ಆ ಆಲಯವು ನೀವೇ. And Deuteronomy chapter 23 verse 14 says, ಧರ್ಮೋಪದೇಶ ಕಾಂಡ 23ನೇ ಅಧ್ಯಾಯ 14ನೇ ವಾಕ್ಯದಲ್ಲಿ ಹೇಳಲ್ಪಟ್ಟಿದೆ, for the Lord thy God walks in the midst of the camp to deliver thee and to give up thine enemies before thee, therefore shall thy camp be holy. ನಿನ್ನ ದೇವರಾದಂತಹ ಕರ್ತನು ನಿನ್ನ ಮಧ್ಯದಲ್ಲಿ ನಿಮ್ಮನ್ನು ಬಿಡಿಸುವುದಕ್ಕೆ ಆತನು ಬರುವುದರಿಂದ ನೀವು ನಿಮ್ಮನ್ನು ಪರಿಶುದ್ಧರಾಗಿ ಕಾಪಾಡಿಕೊಳ್ಳಿರಿ ಎಂಬುದಾಗಿ ವಾಕ್ಯವು ಹೇಳಲ್ಪಟ್ಟಿದೆ. Hallelujah. Hallelujah. And very clearly says, when he comes and walks to you and find that you are unclean, then he will take you out. ಇಲ್ಲಿ ವಾಕ್ಯದಲ್ಲಿ ಸ್ಪಷ್ಟವಾಗಿ ಹೇಳಲ್ಪಟ್ಟಿದೆ, ನೀವು ಆತನು ಬಂದು ನೋಡುವಂತಹ ಸಮಯದಲ್ಲಿ ನಿಮ್ಮ ಪಾಳೆಯು ನಿರ್ಮಲವಾಗಿರಬೇಕು. ಅಶುಚಿ ಏನಾದರೂ ಕಂಡು ಬಂದರೆ ಆತನು ನಿಮ್ಮನ್ನು ಬಿಟ್ಟು ಹೋದಾನು. Hallelujah. 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 When we come and worship the Lord here, God visits everybody. Everybody. God visits everyone. He passes by. He touches you. He watches you. Everyone God watches and go. My dear friend, can you understand this? ನೀವು ದೇವರ ಆಲಯಕ್ಕೆ ಬಂದು ಆತನನ್ನು ಆರಾಧಿಸುವಂಥ ಸಮಯದಲ್ಲಿ ಆತನು ಪ್ರತಿಯೊಬ್ಬರನ್ನು ಮುಟ್ಟುವಾತನಾಗಿದ್ದಾನೆ, ನಿನ್ನ ಬಳಿಗೆ ಬರುವಾತನಾಗಿದ್ದಾನೆ. ಆದ್ದರಿಂದ ನಿಮ್ಮನ್ನು ನೀವು ಶುಚಿಯಾಗಿ ಅಂದರೆ ಪರಿಶುದ್ಧರಾಗಿಟ್ಟುಕೊಂಡು ದೇವರ ಆಲಯಕ್ಕೆ ಬರುವಂಥದ್ದು ಅದು ಉತ್ತಮವಾಗಿದೆ. Do you think God only hears your prayer and doesn't watch your dress? ದೇವರು ಬರೀ ನಿಮ್ಮ ಪ್ರಾರ್ಥನೆಯನ್ನು ಮಾತ್ರ ಕೇಳುತ್ತಾನೆ, ನಿಮ್ಮ ವಸ್ತ್ರವನ್ನು ನೋಡುವುದಿಲ್ಲ ಎಂಬುದಾಗಿ ತಿಳಿದುಕೊಂಡಿದ್ದೀರಾ? A man organized a marriage for his son and he invited many people. That's what Bible says. ಒಬ್ಬ ವ್ಯಕ್ತಿಯು ತನ್ನ ಮಗನಿಗೆ ಆತನು ಮದುವೆಯ ಒಂದು ಕಾರ್ಯಕ್ರಮವನ್ನು ಇಟ್ಟುಕೊಂಡು ಅನೇಕರನ್ನು ಅದಕ್ಕೆ ಕರೆದನು. So when he called, many people came for the marriage. ಅವನು ಕರೆದಾಗ ಅನೇಕ ಜನರು ಮದುವೆಗೆ ಬಂದರು. So that person came and watched everybody who has come to his marriage, to his son's marriage. ತನ್ನ ಮಗನ ಮದುವೆಗೆ ಯಾರ್ಯಾರು ಬಂದರು ಎಂಬುದಾಗಿ ಆ ವ್ಯಕ್ತಿಯು ಬಂದು ಗಮನಿಸಿದನು. One by one he visited. ಆತನು ಒಬ್ಬೊಬ್ಬರನ್ನಾಗಿ ಬಂದು ನೋಡಿದನು. So as he entered into the church, the God comes, who has come into my church, one by one, he watches and he looks at you, he talks to you and watches your dress, my dear friend. ಅದೇ ರೀತಿಯಾಗಿ ತಂದೆಯಾದಂಥ ದೇವರು ನೀವು ದೇವರ ಆಲಯಕ್ಕೆ ಬರುವಂತಹ ಸಮಯದಲ್ಲಿ ಆತನು ಪ್ರತಿಯೊಬ್ಬರ ಬಳಿಗೂ ಬಂದು ನಿಮ್ಮ ಯಾವ ರೀತಿಯಾಗಿ ಬಂದಿದ್ದೀರಿ, ನಿಮ್ಮ ವಸ್ತ್ರವು ಹೇಗಿದೆ ಎಂಬುದಾಗಿ ಆತನು ಗಮನಿಸುವಾತನಾಗಿದ್ದಾನೆ. Then he found out one person who was not wearing the marriage dress. ಅಲ್ಲಿ ಒಬ್ಬ ವ್ಯಕ್ತಿಯು ವಿವಾಹಕ್ಕೆ ಬೇಕಾದಂತ ವಸ್ತ್ರವನ್ನು ಧರಿಸಿಕೊಳ್ಳದೆ ಇರುವುದನ್ನು ಗಮನಿಸಿದನು. Then he has asked, oh my dear friend, this is I invited you for the marriage, and why you not come in the marriage dress? You have come with all dirty sinful dress here that is not fitting for this environment. ಆಗ ಅಲ್ಲಿ ಬದ್ದಿದ್ದ ಆ ವ್ಯಕ್ತಿಯನ್ನು ನೋಡಿ ಮನುಷ್ಯನು ಹೇಳುವಂಥ ಮಾತು, ನಾನು ನಿನ್ನನ್ನು ಮದುವೆಗೆ ಕರೆದೆನು, ಆದರೆ ವಿವಾಹಕ್ಕೆ ಬೇಕಾದಂಥ ಉತ್ತಮವಾದಂಥ ಆ ಒಂದು ವಸ್ತ್ರವನ್ನು ಧರಿಸಿಕೊಳ್ಳದೆ ಈ ಪಾಪ ತುಂಬಿರುವಂಥ ಕೊಳೆಯಾದಂಥ ವಸ್ತ್ರವನ್ನು ಧರಿಸಿಕೊಂಡು ಬಂದಿದ್ದೀಯಲ್ಲ ಎಂಬುದಾಗಿ ಕೇಳುತ್ತಾನೆ. Oh my sons and daughters belonging to this Peter AG church, I come here, you all come here
to visit me. I come here to see everyone, listen to your prayers. I want to honor and I want to answer your prayers. So I come here to see you. But why are you in this dress? ಪ್ರೀತಿಯುಳ್ಳ ಸಭೆಕರೇ, ಈ ಒಂದು ಸಭೆಯಲ್ಲಿ ನೀವು ಬಂದು ನನ್ನನ್ನು ಆರಾಧಿಸುವಂತಹ ಸಮಯದಲ್ಲಿ ನೀವು ಪ್ರಾರ್ಥಿಸುವಾಗ ನಿಮ್ಮ ಬಳಿಗೆ ಬಂದು ನಿಮ್ಮ ಪ್ರಾರ್ಥನೆಗೆ ಉತ್ತರ ಕೊಡುವುದಕ್ಕೆ ನಿಮ್ಮ ಹತ್ತಿರಕ್ಕೆ ಬರುವಂತಹ ಸಮಯದಲ್ಲಿ ನೀವಾದರೂ ಕೊಳಕಿನ ವಸ್ತ್ರವನ್ನು ಧರಿಸಿಕೊಂಡು ಬಂದಿದ್ದೀರಲ್ಲ ಎಂಬುದಾಗಿ ದೇವರು ನಿಮ್ಮನ್ನು ನೋಡಿ ಪ್ರಶ್ನಿಸುವಾಗ, Why have we come in this dress? ನೀವು ಯಾಕೆ ಈ ವಸ್ತ್ರವನ್ನು ಹಾಕಿಕೊಂಡು ಬಂದಿದ್ದೀರಿ? Revealing your physical beauty rather than the inner beauty. ನಿಮ್ಮ ಅಂತರಂಗದ ಆ ಒಂದು ಸೌಂದರ್ಯವನ್ನು ತೋರಿಸುವುದಕ್ಕೆ ಬದಲಾಗಿ ಈ ಬಹಿರಂಗವಾಗಿ ಕಾಣಲ್ಪಡುವಂತ ದೇಹವನ್ನು ಬೇರೆಯವರಿಗೆ ನೀವು ತೋರಿಸುವಂತವರಾಗಿದ್ದೀರಲ್ಲ. And he commanded his servants, take this person, throw him out. ಆತನು ತನ್ನ ಸೇವಕರಿಗೆ ಹೇಳಿ, ಈ ವ್ಯಕ್ತಿಯನ್ನು ತೆಗೆದುಕೊಂಡು ಹೋಗಿ ಹೊರಕ್ಕೆ ಹಾಕಿರಿ ಎಂಬುದಾಗಿ ಹೇಳ್ತಾನೆ. Oh my dear friends, I don't know how you really understand this. God watches everyone. When you speak here, God watches. When you come inside, God watches. And He watches everyone, comes closer, seeing one by one. He passes by. That's what the Bible says. God moves in His camp. God moves in His camp. It means He is going around everyone, my dear friend. Whatever you speak, He listens. Whatever the prayer you are giving to God, He listens. He looks at your face. He looks at your dress. He looks at your heart. Everything He sees, my dear friend. Everything matters to God. ನೀವು ದೇವರ ಆಲಯಕ್ಕೆ ಬರುವಂತಹ ಸಮಯದಲ್ಲಿ ದೇವರು ಬರೀ ನಿಮ್ಮ ಪ್ರಾರ್ಥನೆಯನ್ನು ಕೇಳಿ ಹೋಗುತ್ತಾನೆ ಎಂಬುದಾಗಿ ಅಲ್ಲ, ಆತನು ಪ್ರತಿಯೊಬ್ಬರ ಹತ್ತಿರಕ್ಕೂ ಬಂದು ಎಲ್ಲರನ್ನೂ ಗಮನಿಸಿ ನೋಡುವಾತನಾಗಿದ್ದಾನೆ. ನೀವು ಹೋಗುವಾಗಲೂ ಬರುವಾಗಲೂ ನಿಂತುಕೊಳ್ಳುವಾಗಲೂ ಮಾತನಾಡುವಾಗಲೂ ದೇವರು ನಿಮ್ಮ ಪಕ್ಕದಲ್ಲಿ ಇದ್ದುಕೊಂಡು ನಿಮ್ಮನ್ನು ಗಮನಿಸುವಾತನಾಗಿದ್ದಾನೆ. ಆತನು ನಿಮ್ಮ ಪ್ರಾರ್ಥನೆಯನ್ನು ಕೇಳುವುದು ಮಾತ್ರವಲ್ಲದೆ ನಿಮ್ಮ ವಸ್ತ್ರವನ್ನು ಆತನು ನೋಡುವಾತನಾಗಿದ್ದಾನೆ. ಆದ್ದರಿಂದಲೇ ಪ್ರೀತಿಯುಳ್ಳ ದೇವಜನರೇ, ಧರ್ಮೋಪದೇಶ ಕಾಂಡದಲ್ಲಿ ಹೇಳುವಂತ ಮಾತಿನ ಪ್ರಕಾರವಾಗಿ ಆತನು ಪಾಳೆಯದೊಳಗೆ ಬಂದು ಸಂಚಾರ ಮಾಡುವಾತನಾಗಿದ್ದಾನೆ. ಅಂದರೆ ಪ್ರತಿಯೊಬ್ಬರ ಬಳಿಗೆ ಹೋಗಿ ನೋಡುವಾತನಾಗಿದ್ದಾನೆ. ಆದ್ದರಿಂದ ನಮ್ಮನ್ನು ನಾವು ನಿರ್ಮಲರಾಗಿ, ಅಂದರೆ ಶುದ್ಧರಾಗಿ, ಪರಿಶುದ್ಧರಾಗಿ ಕಾಪಾಡಿಕೊಳ್ಳಬೇಕು. ಆ ಒಂದು ದೇವರ ಆಲಯಕ್ಕೆ ಬರುವಾಗ ನಮ್ಮ ವಸ್ತ್ರವು ಆ ಪರಿಶುದ್ಧವಾದಂಥ ಸ್ಥಳಕ್ಕೆ ತಕ್ಕಂಥ ರೀತಿಯಲ್ಲಿ ಕಾಣಲ್ಪಡಬೇಕಾಗಿದೆ. Hallelujah. Hallelujah. You know, in Isaiah chapter 6 verse 1 says, Isaiah sees how God was worshipped in heaven. ಇಲ್ಲಿ ಯೆಶಾಯನ ಪ್ರವಾದನ ಗ್ರಂಥ 6ನೇ ಅಧ್ಯಾಯದಲ್ಲಿ ಯೆಶಾಯನು ಆ ಒಂದು ಪರಲೋಕದಲ್ಲಿ ಯಾವ ರೀತಿಯಾಗಿ ಆರಾಧಿಸಲ್ಪಡುತ್ತದೆ ಎಂಬುದಾಗಿ ಆತನು ನೋಡುತ್ತಾನೆ. He says, I saw the Lord sitting upon a throne, high and lifted up, and His train filled the temple. ಅರಸನಾದ ಉಜ್ಜೀಯನು ಕಾಲವಾದ ವರ್ಷದಲ್ಲಿ ಕರ್ತನು ಉನ್ನತೋನ್ನತರ ಸಿಂಹಾಸನ ರೂಢನಾಗಿರುವುದನ್ನು ಕಂಡೆನು. ಆತನ ವಸ್ತ್ರದ ನೆರಿಗೆಯು ಮಂದಿರದಲ್ಲೆಲ್ಲ ಹರಡಿತ್ತು. Above it stood the cherubims. Each one had 6 wings. With 20 covered his face, and 20 covered his feet, and with 20 did fly. ಆತನ ಸುತ್ತ ಸೆರಾಫಿಯರು ಇದ್ದರು. ಪ್ರತಿಯೊಬ್ಬನು 6 ರೆಕ್ಕೆಯುಳ್ಳವನಾಗಿ 2ರಿಂದ ತನ್ನ ಮುಖವನ್ನು 2ರಿಂದ ತನ್ನ ಕಾಲುಗಳನ್ನು ಮುಚ್ಚಿಕೊಂಡು 2 ಬಡಿಯುತ್ತಾ ನೆಲಸೋಕದೆ ನಿಂತಿದ್ದನು. And they said, Holy, holy, holy is the Lord of hosts. The whole earth is full of His glory. ಆಗ ಒಬ್ಬನು ಮತ್ತೊಬ್ಬನಿಗೆ, ಸೇನಾಧೀಶ್ವರನಾದ ಯೆಹೋವನು ಪರಿಶುದ್ಧನು, 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 ಭೂಮಂಡಲವೆಲ್ಲ ಆತನ ಪ್ರಭಾವದಿಂದ ತುಂಬಿದೆ ಎಂದು ಕೂಗಿ ಹೇಳಿದನು. Hallelujah. Hallelujah. When they said, Holy, 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 hello my dear friend, watch out this. The cherubims covered their face, covered their feet. They covered everything
because they do not want to reveal any of their beauty in their outward beauty to the Lord, because God is holy and full of his glory. We cannot stand before him. ಇಲ್ಲಿ ಸೆರಾಫಿಯರು ದೇವರನ್ನು ಪರಿಶುದ್ಧನು ಪರಿಶುದ್ಧನು ಎಂಬುದಾಗಿ ಆತನನ್ನು ಸ್ತುತಿಸುವಂಥ ಸಮಯದಲ್ಲಿ ತಮ್ಮನ್ನು ತಾವು ತಮ್ಮ ರೆಕ್ಕೆಗಳಿಂದ ಮುಖಗಳನ್ನು ಕಾಲುಗಳನ್ನು ಪೂರ್ತಿಯಾಗಿ ಮುಚ್ಚಿಕೊಂಡು ತಮ್ಮ ದೈಹಿಕವಾದಂಥ ಯಾವುದೇ ಭಾಗಗಳನ್ನು ಹೊರಗೆ ತೋರ್ಪಡಿಸದಂತೆ ದೇವರನ್ನು ಆ ಒಂದು ಪರಿಶುದ್ಧತ್ವದಿಂದ ಆರಾಧಿಸಬೇಕು ಎಂಬುದಾಗಿ ಅವರು ಆ ರೀತಿಯಾಗಿ ಆರಾಧಿಸುವುದನ್ನು ನಾವು ಕಾಣುತ್ತೇವೆ. So it is not the adoring of plaiting of a hair and wearing of a gold or putting on the apparel, but let it be hidden man of a heart, that which is not corruptible, even the ornament of a meek and quiet spirit, which is in the sight of a God of great praise. ನಾವು ನಮ್ಮಲ್ಲಿ ಕಾಣಲ್ಪಡುವಂಥ ಈ ಒಂದು ಅಲಂಕಾರಗಳು ಅಂದರೆ ನಾವು ಚಿನ್ನಾಭರಣಗಳನ್ನು ಧರಿಸಿಕೊಳ್ಳುವುದು, ಉತ್ತಮ ಅಂದರೆ ಹೆಚ್ಚಿನ ವಸ್ತ್ರಗಳನ್ನು ಧರಿಸಿಕೊಳ್ಳುವುದು, ಇದರಿಂದ ದೇವರನ್ನು ನಾವು ಆತನನ್ನು ಮೆಚ್ಚಬಹುದು ಎಂಬುದಾಗಿ ಅಲ್ಲ. ಆತನನ್ನು ಮೆಚ್ಚಿಸಬೇಕಾದರೆ ನಮ್ಮ ಅಂತರಂಗದ ಪರಿಶುದ್ಧತ್ವದಿಂದ ಆತನು ಆರಾಧಿಸಬೇಕಾಗಿದೆ. My dear friends, be careful about how you bring your children. ನಿಮ್ಮ ಮಕ್ಕಳನ್ನು ನೀವು ಹೇಗೆ ಬೆಳೆಸುತ್ತೀರಿ ಎಂಬುದಾಗಿ ನೀವು ತಿಳಿದುಕೊಳ್ಳಬೇಕಾಗಿದೆ. I find some of the parents, what they did not wear in their young age, they want to put it on their younger one, their children, with all middies and hugging dresses. Hello, my dear friends, be careful. You are spoiling your children. As they grow, they will be like that. ಇಲ್ಲಿ ತಂದೆ ತಾಯಿಗಳು ಅವರು ಚಿಕ್ಕವರಿರುವಂಥ ಸಮಯದಲ್ಲಿ ಯಾವ್ಯಾವ ವಸ್ತ್ರಗಳನ್ನು ಹಾಕಿಕೊಳ್ಳಲಿಲ್ಲವೋ ಅದನ್ನೆಲ್ಲ ತಮ್ಮ ಮಕ್ಕಳಿಗೆ ಹಾಕಿ ನೋಡುತ್ತಾರೆ. ಚಿಕ್ಕ ಚಿಕ್ಕ ವಸ್ತ್ರಗಳನ್ನು ಹಾಕಿ ಅವರು ತಮ್ಮ ದೇಹವನ್ನು ಬೇರೆಯವರಿಗೆ ತೋರ್ಪಡಿಸುವಂಥ ರೀತಿಯಲ್ಲಿ ಹಾಕುವುದನ್ನು ನೋಡುತ್ತೇವೆ. ಆದರೆ ಇದರಿಂದ ಮಕ್ಕಳು ಬೆಳೆಯುತ್ತಾ ಅದೇ ರೀತಿಯಾಗಿ ವಸ್ತ್ರಗಳನ್ನು ಧರಿಸಿಕೊಳ್ಳಬೇಕೆಂಬುದಾಗಿ ಹೇಳುತ್ತಾರೆ. ಆದ್ದರಿಂದ ತಂದೆ ತಾಯಿಗಳಾಗಿರುವಂಥ ನೀವು ಎಚ್ಚರಿಕೆಯಾಗಿದ್ದು ದೇವರಿಗೆ ಮೆಚ್ಚುಗೆಯಾದಂಥ, ಅಂದರೆ ಅದು ಎಲ್ಲರಿಗೂ, ಅಂದರೆ ಅದು ದೇವರಿಗೆ ಮೆಚ್ಚುಗೆಯಾಗಿಯೂ ಮತ್ತು ಅವರಿಗೆ ಅದು ಆ ವಸ್ತ್ರವು ಬೇರೆಯವರಿಗೆ ತೋರ್ಪಡಿಸದ ರೀತಿಯಲ್ಲಿ ಕಾಣಲ್ಪಡಬೇಕಾಗಿರುವಂಥ ವಸ್ತ್ರವನ್ನು ಮಕ್ಕಳಿಗೆ ಧರಿಸುವುದನ್ನು ಕಲಿತುಕೊಳ್ಳಬೇಕು. The dress reveals your personality, who you are. ವಸ್ತ್ರವು ಧರಿಸಿಕೊಳ್ಳುವಾಗ ಆ ವಸ್ತ್ರದಿಂದ ನೀವು ಯಾರು ಎಂಬುದನ್ನು ತಿಳಿಯಪಡುತ್ತದೆ. The dress should bring honor and respect to you, not shame. ಆ ಒಂದು ವಸ್ತ್ರವು ನಿಮಗೆ ಗೌರವವನ್ನು ಹುಟ್ಟಿಸಬೇಕೇ ಹೊರತು ಅದರಿಂದ ನಾಚಿಕೆಗೊಳ್ಳುವಂಥ ರೀತಿಯಲ್ಲಿ ಇರಬಾರದು. Please be careful how your children, young ones, ladies, teenagers wear. Be careful. ಆದ್ದರಿಂದ ನೀವು ಪ್ರೌಢಾವಸ್ಥೆಯಲ್ಲಿರುವಂಥವರು ಮತ್ತು ಮಕ್ಕಳು ಹಾಕಿಕೊಳ್ಳುವಂಥ ವಸ್ತ್ರದ ಬಗ್ಗೆ ಎಚ್ಚರವಾಗಿರ್ರಿ. Especially this church has got its own dress code. You cannot come in all your dress and say, I will go in this dress. ಇದು ನನ್ನ ಇಷ್ಟ, ನನ್ನ ಡ್ರೆಸ್ ನಾನು ಹಾಕ್ಕೊಂಡು ಹೋಗ್ತೀನಿ, ಅವ್ರು ನೋಡಲಿ ಬಿಡ್ಲಿ ನನ್ಕೇನು. ಹಲೋ, ಯು ಕೆನಾಟ್ ಎಂಟರ್ ಇನ್ ಟು ದಿ ಚರ್ಚ್ ವಿತ್ ದಟ್ ಕೈಂಡ್ ಆಫ್ ಅ ಡ್ರೆಸ್ ಹಿಯರ್. ಈ ಒಂದು ಆಲಯಕ್ಕೆ ಬರುವಾಗ ಇಲ್ಲಿ ವಿಶೇಷವಾಗಿ ದೇವರ ಆಲಯದಲ್ಲಿ ಬರುವಂಥ ಸಮಯದಲ್ಲಿ ದೇವರ ಆಲಯಕ್ಕೆ ಬರುವಾಗ ಧರಿಸುವಂಥ ವಸ್ತ್ರವೇ ವ್ಯತ್ಯಾಸವುಳ್ಳದಾಗಿದೆ. ಆದ್ದರಿಂದ ಯಾರೇನಾದರೂ ಅಂದ್ಕೊಳ್ಳಿ ಎನ್ನುವಂಥ ರೀತಿಯಲ್ಲ. ನೀವು ದೇವರ ಆಲಯಕ್ಕೆ ಬರುತ್ತಾ ಇದ್ದೀರಿ, ಅದು ಆತನ ಪರಿಶುದ್ಧವಾದಂಥ ಸ್ಥಳ, ಅದಕ್ಕೆ ತಕ್ಕಂಥ ವಸ್ತ್ರವನ್ನು ಧರಿಸಿಕೊಳ್ಳಬೇಕು ಎನ್ನುವಂಥ ಪ್ರಜ್ಞೆಯು ನಿಮ್ಮಲ್ಲಿ ಕಂಡು ಬರಬೇಕು. Deuteronomy chapter 14 verse 2 says, you are a holy people unto the Lord, and Lord has chosen thee to be a peculiar people unto himself above all nations and that are upon the earth. ಇಲ್ಲಿ ಧರ್ಮೋಪದೇಶ ಕಾಂಡ 14ನೇ ಅಧ್ಯಾಯ 2ನೇ ವಾಕ್ಯದಲ್ಲಿ ಹೇಳಲ್ಪಟ್ಟಿದೆ, ನೀವು ಕೇವಲ ನಿಮ್ಮ ದೇವರಾದ ಯೆಹೋವನ ಜನರೇ, ಆತನು ಭೂಲೋಕದಲ್ಲಿರುವ ಸಮಸ್ತ ಜನಾಂಗಗಳಲ್ಲಿ ನಿಮ್ಮನ್ನೇ ಸ್ವಕೀಯ ಜನರಾಗುವುದಕ್ಕೆ ಆದುಕೊಂಡಿದ್ದಾನಲ್ಲ.
So we can't wear what outsiders are wearing. I'm not wearing something else. Everybody is wearing. Hello. Everybody is not that God has chosen. God has chosen you. You are a peculiar person, a holy person. You can't say everybody wears, I'm wearing this. My dear friend, you are a holy. God has chosen you for a purpose and exhibit that rather than exhibiting the what gentlemen exhibit. ಪ್ರೀತಿಯುಳ್ಳವರೇ, ನೀವು ದೇವರಿಗೆ ಸ್ವಕೀಯ ಜನರಾಗಿದ್ದೀರಿ, ಅಂದರೆ ಆತನಿಗೆ ಸ್ವಂತ ಜನರಾಗಿದ್ದೀರಿ. ದೇವರು ನಿಮ್ಮನ್ನೇ ಆರಿಸಿಕೊಂಡಿದ್ದಾನೆ. ಒಂದು ವೇಳೆ ನೀವು ಹೇಳಬಹುದು, ಹೊರಗಿನ ಜನರ ಏನು ಹಾಕ್ತಾರೋ ಅದನ್ನೇ ನಾವು ಹಾಕ್ಕೊಳ್ತಾ ಇದ್ದೀವಿ, ನಾವೇನು ವ್ಯತ್ಯಾಸವಾಗಿ ಹಾಕ್ಕೊಳ್ತಾ ಇಲ್ಲ ಎಂಬುದಾಗಿ ನೀವು ಹೇಳಬಹುದು. ಆದರೆ ಹೊರಗಿನ ಜನರೆಲ್ಲ ದೇವರಿಂದ ಆರಿಸಿಕೊಳ್ಳಲ್ಪಟ್ಟಂಥ ಜನರಲ್ಲ. ದೇವರು ನಿಮ್ಮನ್ನೇ ಪ್ರತ್ಯೇಕಿಸಿ ಆರಿಸಿಕೊಂಡಿದ್ದಾನೆ. ಆದ್ದರಿಂದ ಆತನ ಆಲಯಕ್ಕೆ ಬರುವಂಥ ಸಮಯದಲ್ಲಿ ಪರಿಶುದ್ಧವಾದಂಥ ಸ್ಥಳವಾಗಿರುವುದರಿಂದ ಅದಕ್ಕೆ ತಕ್ಕಂಥ ಉಡುಪನ್ನು ಧರಿಸಿಕೊಂಡು ಬರುವಂಥದ್ದು ನಮ್ಮ ಕರ್ತವ್ಯವಾಗಿದೆ. Hallelujah. Hallelujah. Secondly, God looks at the inner beauty. ದೇವರು ಇಲ್ಲಿ ಎರಡನೇದಾಗಿ ಗಮನಿಸಿ ನೋಡಬೇಕಾದರೆ ದೇವರು ನಮ್ಮ ಆಂತರಿಕ ಸೌಂದರ್ಯವನ್ನು ನೋಡುವಾತನಾಗಿದ್ದಾನೆ. You cannot come into this church after drinking, smoking, with all worldly things done, and you come here and say, I'll worship the God. Hello, the Bible says, worship the Lord in the beauty of His holiness. Completely holy. You also should be holy. Then only you can enjoy the worship. ನಾವು ದೇವರ ಆಲಯಕ್ಕೆ ಬರುವಂಥ ಸಮಯದಲ್ಲಿ ಹೊರಗೆ ಮಾಡುವಂಥ ಎಲ್ಲ ಕೆಲಸಗಳನ್ನು ಮಾಡಿ, ಕುಡಿದು ಧೂಮಪಾನ ಮಾಡಿ, ಬೇರೆ ಎಲ್ಲ ಕೆಲಸಗಳನ್ನು ಮಾಡಿ ದೇವರ ಆಲಯಕ್ಕೆ ಬಂದು ಆತನನ್ನು ಆರಾಧಿಸುತ್ತೇವೆ ಎಂದು ಹೇಳುವುದರಿಂದ ಪ್ರಯೋಜನವಿಲ್ಲ. ಆತನನ್ನು ಆರಾಧಿಸುವುದಕ್ಕೆ ಬರುವಂಥವರು ಪರಿಶುದ್ಧತೆಯಿಂದ ಬರುವಂಥದ್ದು ಅದು ಉತ್ತಮವಾಗಿದೆ. ಯಾಕೆಂದರೆ ಸತ್ಯವೇದ ವಾಕ್ಯದಲ್ಲಿ ಹೇಳಲ್ಪಟ್ಟಿದೆ, ಆತನನ್ನು ಆರಾಧಿಸುವಂಥವರು ಪರಿಶುದ್ಧತ್ವವೆಂಬ ಭೂಷಣದೊಡನೆ ಆರಾಧಿಸಬೇಕು ಎಂಬುದಾಗಿ. The heart should be right with God, my dear friend. When you are praising, worshiping God, hello, your heart should be right with God. It should be fitting to the service, to the worship. ನಾವು ದೇವರನ್ನು ಆರಾಧಿಸುವಂಥ ಸಮಯದಲ್ಲಿ ನಮ್ಮ ಹೃದಯವು ದೇವರಿಗೆ ತಕ್ಕಂಥ ರೀತಿಯಲ್ಲಿ ಕಾಣಲ್ಪಡಬೇಕು. ಆತನ ಮುಂದೆ ನಾವು ಯೋಗ್ಯರಾಗಿ ಕಂಡು ಬರಬೇಕು ಎಂಬುದಾಗಿ ಹೇಳಲ್ಪಟ್ಟಿದೆ. In Psalms 24 verse 3 says, ಕೀರ್ತನೆಗಳು 24:3ನೇ ವಾಕ್ಯದಲ್ಲಿ ಹೇಳಲ್ಪಟ್ಟಿದೆ, who shall ascend into the hill of the Lord, or who shall stand in His holy place? Who will stand in His holy place? ಇಲ್ಲಿ ಕೀರ್ತನೆಗಳು 24:3ನೇ ವಾಕ್ಯದಲ್ಲಿ ಹೇಳಲ್ಪಟ್ಟಿದೆ, ಯೆಹೋವನ ಪರ್ವತವನ್ನು ಹತ್ತತಕ್ಕವನು ಯಾರು? ಆತನ ಪವಿತ್ರ ಸ್ಥಾನದಲ್ಲಿ ನಿಲ್ಲುವುದಕ್ಕೆ ಎಂಥವನು ಯೋಗ್ಯನು? He that hath clean hands, a pure heart, who hath not lifted his soul unto vanity, or sworn deceitfully. ಯಾವನು ಅಯೋಗ್ಯ ಕಾರ್ಯಗಳಲ್ಲಿ ಮನಸ್ಸಿಡದೆ, ಮೋಸ ಪ್ರಮಾಣ ಮಾಡದೆ, ಶುದ್ಧ ಹಸ್ತವೂ ನಿರ್ಮಲ ಮನಸ್ಸೂ ಉಳ್ಳವನಾಗಿದ್ದಾನೋ, that person, Jesus says very clearly, this is the generation of them that seek Him. ಅವನೇ ಯೆಹೋವನಿಂದ ಶುಭವನ್ನು ಹೊಂದುವನು. ಇಲ್ಲ, ನೆಕ್ಸ್ಟ್. ತನ್ನ ರಕ್ಷಕನಾದ ದೇವರಿಂದ ನೀತಿ ಫಲವನ್ನು ಪಡೆಯುವನು. ಇಂಥವರೇ ಆತನ ದರ್ಶನವನ್ನು ಬಯಸುವವರು. ಇಂಥವರೇ ಯಾರೋ? The generation of that person only will seek. Who will seek, or who can seek God, is the generation of pure heart, the people of a pure heart. ಯಾರು ದೇವರನ್ನು ನೋಡುವುದಕ್ಕೆ ಸಾಧ್ಯ ಉಂಟು ಎಂಬುದಾಗಿ ಹೇಳುವುದಾದರೆ, ಇಂಥವರೇ ಅಂದರೆ ಎಂಥವರು? ತಮ್ಮನ್ನು ನಿರ್ಮಲ ಮನಸ್ಸುಳ್ಳವರು, ಶುದ್ಧ ಹಸ್ತವು ಉಳ್ಳಂಥವರೇ ಆತನ ದರ್ಶನವನ್ನು ಬಯಸುವರು ಎಂಬುದಾಗಿ ಹೇಳಲ್ಪಟ್ಟಿದೆ. Hallelujah. 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 So when we worship the Lord, we have to raise up our hand, a holy hand. Bible very clearly says, not your dirty hand, a sinful hand, my dear friend. When you are worshiping God, raise up your holy hand and praise the Lord.
ನೀವು ದೇವರನ್ನು ಆರಾಧಿಸುವಂತಹ ಸಮಯದಲ್ಲಿ ನಮ್ಮ ಕೈಗಳನ್ನೆತ್ತಿ ಆರಾಧಿಸುವಾಗ ಅದು ಪರಿಶುದ್ಧವಾದಂತಹ ಹಸ್ತವಾಗಿರಬೇಕೇ ಹೊರತು ಅದು ಕೊಳಕಿನ ಹಸ್ತವಾಗಿ ಕಾಣಲ್ಪಡಬಾರದು. That is why even in Timothy, Saint Paul also says the same thing. ಆದ್ದರಿಂದಲೇ ತಿಮೋಥೆಯನ ಪುಸ್ತಕದಲ್ಲಿ ಪೌಲನು ಸಹ ಅದನ್ನೇ ಹೇಳುತ್ತಾನೆ. In 1 Timothy chapter 2 verse 8 and 9 very clearly says, I will therefore that men pray everywhere, lifting up the holy hands without wrath, doubting. In like manner, women adore themselves in modest apparel, with shamefacedness and sobriety, not with braided hair or golden or pearls or costly array. ದೇವರ ವಾಕ್ಯದಲ್ಲಿ ಹೇಳಲ್ಪಟ್ಟಿದೆ, ಪುರುಷರು ಎಲ್ಲ ಸ್ಥಳಗಳಲ್ಲಿ ಕೋಪವೂ ವಾಗ್ವಾದವೂ ಇಲ್ಲದವರಾಗಿ ಭಕ್ತಿಪೂರ್ವಕವಾಗಿಯೇ ಕೈಗಳನ್ನೆತ್ತಿ ಪ್ರಾರ್ಥಿಸಬೇಕೆಂದು ಅಪೇಕ್ಷಿಸುತ್ತೇನೆ. ಹಾಗೆಯೇ ಸ್ತ್ರೀಯರು ಮಾನಸ್ಥೆಯರಾಗಿಯೂ ಡಂಬವಿಲ್ಲದವರಾಗಿಯೂ ಇದ್ದು ಮರ್ಯಾದೆಗೆ ತಕ್ಕ ಉಡುಪನ್ನುಟ್ಟು ಕೊಳ್ಳಬೇಕೆಂದು ಅಪೇಕ್ಷಿಸುತ್ತೇನೆ. ಅವರು ಜಡೆ, ಚಿನ್ನ, ಮುತ್ತು, ಬೆಲೆಯುಳ್ಳ ವಸ್ತ್ರ ಮುಂತಾದವುಗಳಿಂದ ತಮ್ಮನ್ನು ಅಲಂಕರಿಸಿಕೊಳ್ಳದೆ ದೇವ ಭಕ್ತೆಯರೆನಿಸಿಕೊಳ್ಳುವ ಸ್ತ್ರೀಯರಿಗೆ ಯುಕ್ತವಾಗಿರುವ ಪ್ರಕಾರ ಸತ್ಕ್ರಿಯೆಗಳಿಂದಲೇ ಅಲಂಕರಿಸಿಕೊಳ್ಳಬೇಕು. Hallelujah. Hallelujah. God looks at the inner beauty, my dear friend, rather than your outer beauty. ದೇವರು ನಿಮ್ಮ ಹೊರಗಿನ ಸೌಂದರ್ಯಕ್ಕಿಂತ ನಿಮ್ಮ ಒಳಗಿನ ಸೌಂದರ್ಯವನ್ನು ನೋಡುವಾತನಾಗಿದ್ದಾನೆ. The word holy people, you are separated for a God, and when you enter into the holy place, come with reverence and fear. The holiest of holy is here, and he is going to visit me. He will check me in and out. When he scans through me from my head to bottom, from my thinking to my dress, everything he scans, and if he finds I'm not fit, my dear friend, I don't know, he may throw out. ಇಲ್ಲಿ ದೇವರನ್ನು ಆರಾಧಿಸುವುದಕ್ಕೆ ಬರುವಂಥವರು ಆತನು ಪರಿಶುದ್ಧನಾಗಿ ಕಾಣಲ್ಪಡುವುದರಿಂದ ಆತನ ಆಲಯಕ್ಕೆ ಬರುವಂಥವರು ಸಹ ತಮ್ಮನ್ನು ತಾವು ಪರಿಶುದ್ಧರಾಗಿ ಕಾಪಾಡಿಕೊಂಡು ಬರಬೇಕಾಗಿದೆ. ಆತನು ಇಲ್ಲಿ ನಾವು ಬರುವಂಥ ಸಮಯದಲ್ಲಿ ನಮ್ಮನ್ನು ಪರೀಕ್ಷಿಸಿ ನೋಡುವಾಗ ನಮ್ಮಲ್ಲಿ ಯಾವುದಾದರೂ ಕುಂದುಕೊರತೆಗಳು ಕಂಡುಬರುವುದಾದರೆ ಆತನು ಒಂದು ವೇಳೆ ನಮ್ಮನ್ನು ಇಲ್ಲಿಂದ ಹೊರಕ್ಕೆ ಬಿಸಾಡಿ ಬಿಡುವನು. Such people only, they will get the blessings of God. That's what it says. ಆ ರೀತಿಯಾದಂಥ ಜನರಿಗೆ ಮಾತ್ರವೇ ದೇವರ ಆಶೀರ್ವಾದ ಉಂಟು ಎಂಬುದಾಗಿ ನಾವು ಕಂಡೆವು ಈಗ ತಾನೇ. Why have we come here? ನಾವು ಯಾಕೆ ಇಲ್ಲಿ ಬಂದಿದ್ದೇವೆ? To receive the blessings of God. ದೇವರ ಆಶೀರ್ವಾದವನ್ನು ಪಡೆದುಕೊಳ್ಳುವುದಕ್ಕೆ. Who will get the blessings of God? ಯಾರು ದೇವರ ಆಶೀರ್ವಾದವನ್ನು ಪಡೆದುಕೊಳ್ಳುವುದಕ್ಕೆ ಸಾಧ್ಯ ಉಂಟು? He that hath a clean hand and a pure heart, who hath not lifted up his soul unto vanity and sown deceitfully, he shall receive the blessings of the God in his holy place. ಯಾರಿಗೆ ಆ ಒಂದು ಆಶೀರ್ವಾದವು ಉಂಟು ಎಂಬುದಾಗಿ ನಾವು ನೋಡುವುದಾದರೆ, ಯಾರು ಶುದ್ಧ ಹಸ್ತವು ನಿರ್ಮಲ ಮನಸ್ಸು ಉಳ್ಳವನಾಗಿದ್ದಾನೋ ಅವನಿಗೆ ಆತನ ದರ್ಶನವನ್ನು ಬಯಸುವಂತವರು ಎಂಬುದಾಗಿ ನಾವು ಇಲ್ಲಿ ಕಾಣುತ್ತೇವೆ. So when you enter into the holy place, be careful, God is moving around. ನೀವು ದೇವರ ಆಲಯಕ್ಕೆ ಪರಿಶುದ್ಧ ಸ್ಥಳಕ್ಕೆ ಬರುವಂತ ಸಮಯದಲ್ಲಿ ಆತನು ಪ್ರತಿಯೊಂದು ಸ್ಥಳದಲ್ಲಿಯೂ ಬಂದು ನಿಮ್ಮನ್ನು ನೋಡ್ತಾನೆ ಎನ್ನುವಂತ ಎಚ್ಚರ ನಿಮ್ಮಲ್ಲಿ ಕಾಣಲ್ಪಡಲಿ. You can't be casual. ನೀವು ಹೇಗೋ ಸಾಧಾರಣವಾಗಿರುವುದಕ್ಕೆ ಸಾಧ್ಯವಿಲ್ಲ. God watches everything we speak here. ನಾವು ಮಾತಾಡುವಂತ ಪ್ರತಿಯೊಂದು ಮಾತನ್ನು ದೇವರು ಗಮನಿಸುತ್ತಾ ಇರುತ್ತಾನೆ. When you believe, when you make a prayer, God listens. Do you think whatever you are speaking, God will not listen? ನೀವು ದೇವರಲ್ಲಿ ನಂಬಿಕೆ ಇಟ್ಟು ಪ್ರಾರ್ಥಿಸುವಂಥ ಸಮಯದಲ್ಲಿ ನನ್ನ ಪ್ರಾರ್ಥನೆಯನ್ನು ದೇವರು ಕೇಳುತ್ತಾನೆ ಎನ್ನುವಂಥ ನಂಬಿಕೆಯು ನಿಮ್ಮಲ್ಲಿ ಕಂಡುಬರುವುದಾದರೆ ನೀವು ಮಾತಾಡುವಂಥ ಪ್ರತಿಯೊಂದನ್ನು ಆತನು ಕೇಳದೇ ಇರುತ್ತಾನಾ? My dear friend, our God moves among his people.
ನಮ್ಮ ದೇವರು ತನ್ನ ಜನರ ಮಧ್ಯದಲ್ಲಿ ಸಂಚರಿಸುವಾತನಾಗಿದ್ದಾನೆ. Worship the Lord in the beauty of His holiness. ಆತನನ್ನು ಆರಾಧಿಸುವಂತವರು ಪರಿಶುದ್ಧತೆಯಿಂದ ಆರಾಧಿಸಬೇಕು. God bless you. ದೇವರು ನಿಮ್ಮನ್ನು Let's close ಆಶೀರ್ವದಿಸಲಿ. down and pray. ನಾವು ಕಣ್ಗಳನ್ನು ಮುಚ್ಚಿ ಪ್ರಾರ್ಥಿಸೋಣ. Heavenly Father, we praise and worship you, Lord, for the wonderful time that you've given us, Lord, to meditate upon your word, to understand what it means by worship, Lord, worshiping you in the beauty of His holiness. Yes, Lord, many a times we don't give you, Lord, the reverence and the Lord honor that we have to give to you. Bible very clearly says, give the honor and respect which is due to God, the glory that is due to God. Lord, help us to understand this. Many a times we failed. Lord, we disrespected you. We are not given the honor that you are supposed to give. But we think that, Lord, by just coming and praying in whatever casual manner and whatever, Lord, the way we want it. Heavenly Father, forgive us. Help us to understand that we are worshiping the Holy God and we have to be holy. Thank you, Lord, for the wonderful words. Let this word ringer in the ears of the people who heard this, oh God, and the people who are going to hear. Let them correct themselves and be fit for the worship, O Lord Jesus. Bless all your people and the prayers, whatever the longings and whatever the desires, whatever the prayers. Heavenly Father, bestow upon them all the goodness of the heaven and the earth. Bless your people. In Jesus' precious name I pray. Amen. 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 God bless you all.